ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅದ್ದೂರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ರಿಂದ ಭರ್ಜರಿ ಮತಬೇಟೆ ಆಗ್ತಾ ಇದೆ. ಮಗಳ ಗೆಲುವಿಗಾಗಿ ತಾಯಿ ಭಾಗ್ಯಶ್ರೀ ಪಾಟೀಲ್ ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿ ಬಡಾವಣೆಯಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹಾಗೂ ಅವರ ಬೆನ್ನಿಗೆ ನಿಂತಿದ್ದಾರೆ ಅವರ ತಾಯಿ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕದನ ರಂಗೇರಿದ್ದು, ಇವುಗಳ ಮಧ್ಯೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ಪ್ರಚಾರವೂ ಕೂಡ ಭರ್ಜರಿಯಾಗಿ ನಡೆದಿರುವಂಥದ್ದು. ಸ್ವತಃ ಈ ಬಗ್ಗೆ ಮಾತನಾಡಲಿಕ್ಕೆ ಸಂಯುಕ್ತ ಪಾಟೀಲ್ ಅವರ ತಾಯಿ ಆಗಿರ್ತಕ್ಕಂಥ ಭಾಗ್ಯಶ್ರೀ ಶಿವಣ್ಣ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಮೇಡಮ್, ಇವತ್ತಿನ ದಿವಸ ನಿಮ್ಮ ಮಗಳು ಇವತ್ತು ಸ್ಪರ್ಧಾ ಕಣದಲ್ಲಿ ಇರುವಂಥದ್ದು, ತಾವು ಯಾವ ರೀತಿ ಪ್ರಚಾರವನ್ನು ಕೈಗೊಟ್ಟಿರುತ್ತೆ? ನಾವು ಪ್ರಪ್ರಥಮವಾಗಿ ಬಾದಾಮಿ ಬನಶಂಕರಿ ತಾಯಿಗೆ ಆಶೀರ್ವಾದ ಪಡೆದುಕೊಂಡು ಆ ಊರು ಜನರಿಗೆಲ್ಲ, ಸ್ವಲ್ಪ ಮುಖ್ಯ ಜನರಿಗೆಲ್ಲ ಭೇಟಿಯಾಗಿ ನಾವು ಕೇಳಿದಾಗ ಒಳ್ಳೆ ಜನರ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅವಳಿಗೋಸ್ಕರ ಮೋಸ್ಟ್ಲಿ ಜನರು ತುಂಬ ಅಪೇಕ್ಷೆನೂ ಇಟ್ಟಾರೆ. ಹಿರಿಯರ ಆಶೀರ್ವಾದನೂ ಅವಳು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ತಕ್ಕ ಮಟ್ಟಿಗೆ ಅಂತ ನನಗೆ ಅನಿಸ್ತಾ ಇದೆ ರೀ. ಈಗ ನೀವು ಜಿಲ್ಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಹೋಗ್ತಾ ಇರ್ತೀವಿ. ಇವರು ಸಂಯುಕ್ತ ಪಾಟೀಲ್ ಎಲ್ಲೋ ಒಂದು ಕಡೆ ಹೊಸ ಪರಿಚಯ ಆಗಿರ್ಬೋದು. ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ? ನಾವು ಎಲ್ಲೇ ಹೋದರೂ ಕೂಡ ಅವಳು ಹೊಸಬಳು ಅಂತ ಯಾರೂ ಎಕ್ಸ್ಪ್ರೆಸ್ ನಮ್ಮಂದಾದರೂ ಮಾಡಿಲ್ಲ. ಎಲ್ಲರೂ ಅಂದರೂ ಯುವತಿ ಇದ್ದಾಳೆ, ಅವಳಿಗೆ ಇಚ್ಛಾಶಕ್ತಿ ಇದೆ, ಅವಳು ಕೆಪಬಿಲಿಟಿ ಇದೆ, ಅವಳು ಮಾಡ್ತಾಳೆ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ಖುಷಿ ತಂದಿದೆ ಅದು. ಇವಾಗ ಎಲ್ಲೆಡೆ ಅಂತಂದರೆ ಒಂದೊಂದು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಿಮ್ಮ ಮಗಳ ಪರವಾಗಿ ಪ್ರಚಾರ ಮಾಡಲಿಕ್ಕೆ ತಾವು ಯಾವ ರೀತಿಯಾದಂಥ ಅಜೆಂಡಾ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ? ನಾವು ಏನಂದರೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ ಅನೇಕ ಮಹಿಳಾ ಯೋಜನೆಗಳಿದ್ದಾವೆ, ಯುವಕರಿಗೆ ಯೋಜನೆ, ಇವೆಲ್ಲ ಗ್ಯಾರಂಟೀಸು ಇವೆಲ್ಲ ಮಾಡಿದ್ದು, ಮತ್ತು ತುಂಬ ಡೆವಲಪ್ಮೆಂಟ್ ವರ್ಕ್ ಕೂಡ ಆಗಿದೆ. ಇಲ್ಲೆಲ್ಲ ಸ್ಥಳೀಯ ಶಾಸಕರು, ಸಂಸದರು, ಸಚಿವರು ಒಳ್ಳೆ ಕೆಲಸ ಮಾಡಿದ್ದಾರೆ ಜನರೇ. ಆ ಎಜೆಂಡಾ ಇಟ್ಕೊಂಡೇ ನಾವು ಓಟನ್ನು ಕೇಳ್ತಾ ಇರೋದು. ಈಗ ಎಷ್ಟು ದಿವಸದಿಂದ ನೀವು ಪ್ರಚಾರವನ್ನು ಮಾಡ್ತಾ ಇದ್ರಿ ಮತ್ತು ಇನ್ನೂ ಎಲ್ಲೆಲ್ಲಿ ಹೋಗುವಂತ? ನಾವೊಂದು 8 to 10 days ಆಯಿತು ಈ ಪ್ರಚಾರ ಕಾರ್ಯಕ್ರಮ. ನಾವು ಯಾವಾಗ ಅವಳಿಗೆ ಟಿಕೆಟ್ ಅನೌನ್ಸ್ ಆಯಿತು, ಅದು ಹೊಸ ಕ್ಷೇತ್ರ ಅಂದ್ಕೊಂಡು ಇಲ್ಲಿ ಜನರ ಜೊತೆ ನಾವು ಒಡನಾಟ ಮುಂಚೆ ಹಿಡಿದು ಇದೆ ನಾವು. ಯಾಕಂದರೆ ಒಂದೇ ಜಿಲ್ಲೆ ಇತ್ತಲ್ಲ, ಅದಕ್ಕೋಸ್ಕರ ನಮ್ಮ ಫ್ಯಾಮ್ಲಿ, ಫ್ರೆಂಡ್ಸು, ರಿಲೇಷನ್ಸು ಎಲ್ಲರಿಗೂ ನಾವು ಭೇಟಿಯಾಗಿ ಹೇಗಿದೆ ಜನರ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಆಮೇಲೆ ಎಲ್ಲರಿಗೂ ನಾವು ರಿಕ್ವೆಸ್ಟು ಮಾಡ್ತಾಯಿದ್ದೀವಿ, ಇದೊಂದು ಸರಿ ಅವಳಿಗೆ ಚಾನ್ಸ್ ಕೊಡ್ರಿ, ಅವಳಿಗೆ ಆಸೆ ಜೊತೆಯ ಕೆಪಬಿಲಿಟಿ ಇದೆ. ಅದಕ್ಕೋಸ್ಕರ ಎಲ್ಲ ಕಡೆ ಹೋಗಿ ನಾವು ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೇಡಮ್, ಸಂಯುಕ್ತ ಪಾಟೀಲ್ ಅವ್ರ ಹುಟ್ಟಿಂದ ನೋಡ್ಕೊಂಡು ಬಂದಂಥವ್ರು ನೀವು, ಇವತ್ತಿನ ದಿವಸ ಅವ್ರ ಪರವಾಗಿ ಪ್ರಚಾರ ಮಾಡುವಂಥ ಒಂದು ಪರಿಸ್ಥಿತಿ ಏನು ಹೇಳ್ತಾರೆ? ನಾನು ತಾಯಿಯಾಗಿ ನಾನು ಭಾಳ ಒಂದು ಪ್ರೌಡ್ ಫೀಲ್ ಮಾಡ್ತಾ ಇದ್ದೇನೆ, ಹೆಮ್ಮೆ ಅವಳಿಗೋಸ್ಕರ ನನಗೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ನಮ್ದ್ರ ಜೊತೆ ಮಲ್ಲಿಕಾರ್ಜುನ ಹೊಸಮನೆ, ಏಷ್ಯಾನೆಟ್ ಸುವರ್ಣಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.